2022 ರಾಣಿ ಚೆನ್ನಮ್ಮ ಕ್ವಶನ್ ಪೇಪರಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ 5 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್, ಆ್ಯಕ್ಚುಯಲ್ ರೆಂಟ್ ಮತ್ತು ಅನ್ರಿಯಲೈಸ್ಡ್ ರೆಂಟ್ ಕೂಡ ಕೊಟ್ಟಿದ್ದಾರೆ. ದ ಹೌಸ್ ರಿಮೈನ್ಡ್ ವೆಕೆಂಟ್ ಫಾರ್ 2 months ಅಂತ ಕೂಡ ಕೊಟ್ಟಿದ್ದಾರೆ. ಈಗ ಇದರದ್ದು ಸೊಲ್ಯೂಷನ್ ನೋಡೋಣ. ಮೊದಲಿಗೆ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇವೆರಡರದ್ದು ಯಾವುದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅದನ್ನು ತಗೊಳ್ಬೇಕು. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 2,60,000 ಕೊಟ್ಟಿದ್ದಾರೆ. ಆಮೇಲೆ ಫೇರ್ ರೆಂಟಲ್ ವ್ಯಾಲ್ಯೂ 3 lakh. ಸೊ ಎರಡರಲ್ಲಿ ಯಾವುದು ಹೆಚ್ಚಿರುತ್ತೆ ಅದನ್ನು ತಗೋತೀವಿ. ಇಲ್ಲಿ ಎರಡರಲ್ಲಿ 3 lakh ಹೆಚ್ಚಿಗೆ ಇದೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ 2,80,000 ಕೊಟ್ಟಿದ್ದಾರೆ. 2,80,000 ಇವೆರಡನ್ನು ಕಂಪೇರ್ ಮಾಡಬೇಕು. ಇವಾಗ 3 lakh ಮತ್ತು 2,80,000 ಇದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ನಾವು ತಗೋತೀವಿ. 2,80,000 ಕಡಿಮೆ ಇದೆ. ದೆನ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 22,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಫುಲ್ 1 yearದ್ದು ಅಂದರೆ 22,000 ಅಂದರೆ 2,64,000 ಆಯಿತು. ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಏನಿದೆ ಇದನ್ನು ನಾವು ಡಿಡಕ್ಟ್ ಮಾಡಬೇಕು. ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ 14,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ 14,000 ಲೆಸ್ ಮಾಡಿದ್ವಿ ಅಂದರೆ ನಮಗೆ ಆ್ಯಕ್ಚುಯಲ್ ರೆಂಟ್ 2,50,000 ಬರುತ್ತೆ. ಸೊ ಈಗ ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ಯಾವುದು ಜಾಸ್ತಿ ಇರುತ್ತೆ ಅದನ್ನು ತಗೋತೀವಿ. ಸೊ ಎರಡರಲ್ಲಿ 2,80,000 ಜಾಸ್ತಿ ಇದೆ. ಇದರಲ್ಲಿ ವೆಕೆನ್ಸಿದು ಎಷ್ಟು ಪೀರಿಯಡ್ ಇತ್ತು? 2 months ಪೀರಿಯಡ್. ಸೊ ಇದನ್ನು 2 months ರೆಂಟ್ ಏನಿದೆ ಇದನ್ನು ಡಿಡಕ್ಟ್ ಮಾಡ್ತೀವಿ. ಇಲ್ಲಿ 22,000 ಪರ್ ಮಂತ್ ಕೊಟ್ಟಿದ್ದಾರೆ. ವೆಕೆಂಟ್ ಇರೋದು 2 months ಅಂದರೆ 44,000 ನಾವು ವೆಕೆಂಟ್ ಪೀರಿಯಡ್ ಇದ್ದದ್ದು ರೆಂಟ್ ಏನಿದೆ ಇದನ್ನು ಡಿಡಕ್ಟ್ ಮಾಡ್ತೀವಿ. ಸೊ ಇದನ್ನು ಡಿಡಕ್ಟ್ ಮಾಡಿದ ಮೇಲೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಬರುತ್ತೆ? 2,36,000 ಬರುತ್ತೆ. ಇಲ್ಲಿ ಆನ್ಸರ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಈಸ್ 2,36,000.